ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರು ಇಂದು ಬೀದರ್ ತಾಲೂಕಿನ ಅಷ್ಟೂರು ಗ್ರಾಮಕ್ಕೆ ಭೇಟಿ ನೀಡಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ಮಾಡುತ್ತಿರುವಂತಹ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದರು. ಕಾರ್ಮಿಕರೊಂದಿಗೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಯನ್ನು ನೀಡಿದರು. ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಕಾರ್ಮಿಕರಿಗೆ ಪ್ರತಿದಿನವೂ ಕೂಡ 388 ರೂಪಾಯಿ ಕೂಲಿ ಹಣ ನಿಗದಿತ ಸಮಯಕ್ಕೆ ಪಾವತಿಯಾಗಬೇಕು ಎಂದು ಸಚಿವರು ತಿಳಿಸಿದರು. ಯಾವುದೇ ವಿಳಂಬವಿಲ್ಲದೆ ಕೂಲಿ ಹಣವನ್ನು ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಬೇಕು. ಕೂಲಿ ಪಾವತಿಯಲ್ಲಿ ವಿಳಂಬವಾದರೆ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಪ್ರತಿದಿನ 35,000ಕ್ಕೂ ಅಧಿಕ ಕೂಲಿ ಕಾರ್ಮಿಕರು ಯೋಜನೆಯಡಿ ಕೆಲಸ ಮಾಡುತ್ತಿದ್ದಾರೆ. ಬಡ ಕೂಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಬೇಕು ಹಾಗೂ ಸರ್ಕಾರದ ಯೋಜನೆಗಳ ಸಂಪೂರ್ಣ ಪ್ರಯೋಜನ ಕಾರ್ಮಿಕರಿಗೆ ದೊರೆಯುವಂತೆ ಈಗಾಗಲೇ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಸೂಚನೆಯನ್ನ ನೀಡಿದರು. ಯಾವುದೇ ರೀತಿಯ ಕೊರತೆ ಇಲ್ಲ. ಅವ್ರಿಗೆ 10 ದಿವಸದೊಳಗಾಗಿ ಅವ್ರು ಪೇಮೆಂಟ್ ಆಗಬೇಕು. ಆ್ಯಕ್ಚುಲಿ ಏನಂದರೆ ಎಫ್ಟು ಜನರೇಟ್ ಆಗಬೇಕು. ಏನು ಮಾಡತ್ತೀರಿ ಈಗಿಂದ ಮನ್ರೇಗ ಉದ್ಯೋಗ ಖಾತ್ರಿ ಅದೇ ಎಷ್ಟು ಸಿಗ್ತಮ್ಮ ಕೂಲಿ ನಿಮಗೆ? ಯಾರೋ ಒಬ್ಬರು ಇರ್ತಿದ್ದೀರಿ. ಯಾರು ಭೇಟಿ ಯಾರು? ಯಾವ ಬ್ಯಾಂಕಿನ ಖಾತೆ ಅದ ನಿಮ್ಮದು? ಆಯ್ತು. ಈಗ ಈ ವರ್ಷ ನಿಮ್ಗೆಲ್ಲ ದುಡ್ಡು ಬರ್ತಾ ಇದೆಯಾ? ನೀವು ನಿಮ್ಮ ಏಟಿನ ನಿಮ್ಮ ಹೆಸರೇನು? ಈಸ್ ಬಂದು ಲೇಬರ್ಗೆ ಹೆಂಗೆ ಕಲೆಕ್ಟ್ ಮಾಡಿದ್ಯಾ? ಹೆಂಗೆ ಬಂದ್ರಿ ಮನೆಯಿಂದ? ಹೆಂಗೆ ಬಂದ್ರಿ? ಆಟೋ ಕೊಟ್ಟು ಎಲ್ಲ ತೆಗೆದಿದ್ದಾರ? ಪೇಮೆಂಟ್ ಎಷ್ಟು ಸಿಗ್ತದೆ? 15 ಡೇಸ್. ನೋಡಪ್ಪ, 8ನೇ ದಿನನೇ ಈಗ 15 ದಿವಸಕ್ಕಿಂತ ಮೇಲೆ ಹೋಗುತ್ತಾ ಪೇಮೆಂಟ್ ಏನಾದ್ರು ಪೆಂಡಿಂಗ್ ಇದೆಯಾ? ಜುಲೈ 1 ತಾರೀಕು